ಇವತ್ತು ನಾನು ಹಿಂದೂಸ್ತಾನ್ ನೈಟೀಸ್ ಅಲ್ಲಿ ಇದ್ದೀನಿ ಅಂಡ್ ಇವರ ನೈಟಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಇವ್ರ ಹತ್ರ 2 ಬ್ರ್ಯಾಂಡ್ ಇದೆ ಆಯ್ತಾ. ಒಂದ್ ಬಂದ್ಬಿಟ್ಟು ಲವ್ ಏಂಜಲ್ ಅಂಡ್ ಇನ್ನೊಂದು 9 hours ಅಂತ. ಸೊ 2 ನೈಟೀಸ್ದು ಕಲೆಕ್ಷನ್ಸ್ ನಾನು ಇವಾಗ ತೋರಿಸ್ತೀನಿ ಅಂಡ್ ಒಂದಷ್ಟು ಕ್ವೆಶನ್ಸ್ ನ ಕೇಳೋಣ ಅಂಡ್ ಹೇಗಿದೆ ಅವ್ರ ಹತ್ರ ನೈಟೀಸ್ ಏನು ಅಂತ. ಅಂಡ್ ನಾನು ಇವಾಗ ವೇರ್ ಮಾಡಿರೋ ನೈಟ್ಸ್ ಕೂಡ ಅವ್ರ ಅಂಗಡಿದ್ದಾರೆ. ತುಂಬಾ ಪ್ರಿಟಿ ಅಂಡ್ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಬನ್ನಿ ನೋಡೋಣ. ಈಗ ನೀವು ಹಿಂದೂಸ್ತಾನ್ ನೈಟೀಸ್ಗೆ ಅಡ್ರೆಸ್ ಹೇಗೆ ಬರ್ಬೋದು ಈಸಿಯಾಗಿ, ಎಲ್ಲಿ ಬರುತ್ತೆ ಇದು ಚಿಕ್ಕಪೇಟೆಯಲ್ಲಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಿಲ್ಲ, ನೀವು ನಿಮ್ಮ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದಿದ್ದ ನೆಕ್ಸ್ಟ್ ನಿಮಗೆ ತುಂಬ ಈಸಿ ಆಗುತ್ತೆ. ಯಾವುದೋ ಸಂದಿಗಂದಿಲಿ ಇದೆಯಪ್ಪ ಏನಪ್ಪ ಮಾಡೋದು ಅನ್ನೋ ತಲೆನೋವಿಲ್ಲ. ಯಾಕಂದರೆ ಮೇಯ್ನ್ ರೋಡಲ್ಲೇ ನಿಮಗೆ ಮೆಟ್ರೋ ಸ್ಟೇಷನ್ ಪಕ್ಕದ ಬಿಲ್ಡಿಂಗೇ ಇದು. ಸೊ ಹಿಂದೂಸ್ತಾನ್ ನೈಟೀಸ್ದು 3rd ಫ್ಲೋರಲ್ಲಿ ಇರುತ್ತೆ ಆ್ಯಂಡ್ ಆ ಬಿಲ್ಡಿಂಗಲ್ಲಿ ಲಿಫ್ಟ್ ಫೆಸಿಲಿಟೀಸ್ ಕೂಡ ಇದೆ. ನಿಮಗೆ ಆರಾಮ್ಸೆ ಹೋಗ್ಬೋದು ಆ್ಯಂಡ್ ನೋಡ್ಬೋದು. ಇದು ಮೇನ್ ಸ್ಟ್ರೀಟ್. ಈ ಮೇನ್ ಸ್ಟ್ರೀಟಲ್ಲೇ ನಿಮಗೆ ಮೇಲ್ಗಡೆ ಬೋರ್ಡ್ ಕೂಡ ಹಾಕಿರ್ತಾರೆ ಹಿಂದೂಸ್ತಾನ್ ನೈಟಿ ಅಂತ 3rd ಫ್ಲೋರ್ ಅಂತ. ಸೊ ನಿಮಗೆ ಅಡ್ರೆಸ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸೇ ಇರಲ್ಲ. ಯಾಕಂದರೆ ತೋರಿಸ್ತಾ ಇದ್ದೀನಿ ನೋಡಿ, ಮೆಟ್ರೋ ಸ್ಟೇಷನ್ ಅದರ ಪಕ್ಕದ ಬಿಲ್ಡಿಂಗೇ ಹಿಂದೂಸ್ತಾನ್ ನೈಟಿದು. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ 2 ವೀಲರಲ್ಲಿ ಏನಾದ್ರು ಬರ್ತೀನಿ ಅಂದರೆ ಅದಕ್ಕೆ ಕೂಡ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಸೊ ಅದು ಕೂಡ ನೀವು ತಲೆ ನೋವು ಪಡೋ ಅಂಥದ್ದು ಏನೂ ಇಲ್ಲ. ಆರಾಮಾಗಿ ಗಾಡಿ ನಿಲ್ಲಿಸಿ ಬಂದು ನೀವು ಏನು ಬೇಕೋ ತೊಗೊಂಡು ಹೋಗ್ಬೋದು. ನನಗನ್ಸುತ್ತೆ ಈಸಿ, ನೀವು ಮೆಟ್ರೋ ಬಂದುಬಿಟ್ಟು ಇಳಿದ್ಬಿಟ್ರೆ 1 ನಿಮಿಷದಲ್ಲಿ ಪಕ್ಕದ ಬಿಲ್ಡಿಂಗ್ ನಿಮಗೆ ಸಿಕ್ಬಿಡುತ್ತೆ. ಓಕೆ ಗೈಸ್, ನೋಡಿದ್ರಲ್ಲ, ಸ್ಟೋರ್ ಒಳಗೆ ಬಂದಿದ್ದೀನಿ ಹಿಂದೂಸ್ತಾನ್ ನೈಟಿ ಹತ್ರ. ಆ್ಯಂಡ್ ಇವ್ರ ಹತ್ರ ಮಾತಾಡ್ಸೋಣ. ಆ್ಯಂಡ್ ನೀವು ಏನಾದರೂ ನಿಮ್ಮ ಮನೇಲಿ ಈ ಥರ ಏನಾದ್ರು ಬಿಸ್ನೆಸ್ ಮಾಡಬೇಕು, ಇಲ್ಲಾಂದರೆ ಒಂದಷ್ಟು ಹೆಂಗಸ್ರಿಗೆ ಏನಾದ್ರು ಮಾಡಬೇಕು ಅಂತ ಇರುತ್ತೆ, ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಇರಲ್ಲ, ಅಂಥವ್ರು ಈ ಥರ ಬಿಸ್ನೆಸ್ನ ಮಾಡ್ಬೋದು. ಸರ್ನ ಮಾತಾಡ್ಸೋಣ ಆ್ಯಂಡ್ ಒಂದಷ್ಟು ಕ್ವೆಶನ್ಸ್ನ ಕೇಳೋಣ. ಆ್ಯಂಡ್ ಇವ್ರ ಹತ್ರ ಯಾವ ಥರ ಕಲೆಕ್ಷನ್ಸ್ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸರ್, ನಿಮ್ಮ ಹತ್ರ ಇರೋ ಕಲೆಕ್ಷನ್ಸ್ನ ತೋರಿಸಿ. ಹಾಗೆ ನನ್ನ ಹತ್ರ ಒಂದಷ್ಟು ಕ್ವೆಶನ್ಸ್ ಕೂಡ ಇದೆ, ನಾನು ಅದನ್ನ ಕೂಡ ಹಾಗೆ ಕೇಳ್ತೀನಿ. ಓಕೆನಾ? ಓಕೆ ಬನ್ನಿ. ಓಕೆ, ನೋಡಿ ಮೇಡಮ್, ಇದು ನಮ್ಮದು 9 hours ಬ್ರ್ಯಾಂಡ್ದು ಕಾಟನ್ ನೈಟೀಸ್. ಓಕೆ, ಈ ಥರ ಇದರಲ್ಲಿ ತುಂಬ ಬೇರೆ ಬೇರೆ ವೆರೈಟೀಸ್ ಇದೆ. ಇದು ಅಂದರೆ ನಾವು ಜಸ್ಟ್ ಒಂದು ಪೀಸ್ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ನಿಮಗೆ. ಅದರಲ್ಲಿ ತುಂಬ ಬೇರೆ ಬೇರೆ ಪ್ರಿಂಟು, ಡಿಸೈನ್ಸು, ವೆರೈಟೀಸ್. ಇದ್ರೆ ಒಂದು ಪ್ರಿಂಟಲ್ಲಿ ಕಮ್ಮಿ ಒಂದು 100-150 ಡಿಸೈನ್ ಸಿಗುತ್ತೆ ನಿಮಗೆ. ಓಕೆ, ನೀವೇನಾದರೂ ಹೋಲ್ಸೇಲರ್ಸಾ ಇಲ್ಲ ರಿಟೇಲರ್ಸಾ? ಯಾವ ಇಲ್ಲ, ನಾವು ಹೋಲ್ಸೇಲ್. ಓನ್ಲಿ ಹೋಲ್ಸೇಲ್. ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದ್ದೀವಿ. ರಿಟೇಲ್ ಇದು ಮಾಡೋದು ಆ ಥರ ಪ್ರೊಫೆಸರ್ ಇಲ್ಲ. ನಮ್ಮದು ಬರೀ ಹೋಲ್ಸೇಲ್. ಮಾರ್ಕೆಟಲ್ಲಿ ಚಿಕ್ಕಪೇಟೆಯಲ್ಲಿ ಪೂರ್ತಿ ನಮ್ಮದು ಸಪ್ಲೈ ಇದೆ. ಓಕೆ, ಆ ಥರ. ಆ್ಯಂಡ್ ಇವರ ಲೊಕೇಶನ್ ನಿಮಗೆ ಗೊತ್ತಿರ್ಬೋದು, ಮೆಟ್ರೋ ಇಳಿದಿದ ತಕ್ಷಣನೇ ಸಿಗುತ್ತೆ ಈ ಬಿಲ್ಡಿಂಗು. ನೀವು 1 ನಿಮಿಷ ಹಿಂಗೆ ವಾಕ್ ಮಾಡ್ಕೊಂಡ್ ಬಂದ್ರೆ ಸಾಕು, ಸಿಕ್ಬಿಡುತ್ತೆ. ನಾನು ಲೊಕೇಶನ್ ಕ್ಲೀನಾಗಿ ತೋರಿಸಿದ್ದೀನಿ, ನೋಡ್ಬೋದು. ವೆರೈಟೀಸ್ ಬೇರೆ ಬೇರೆ ನೋಡಿ. ಇದು ನಮ್ದು 9 hours ಬ್ರ್ಯಾಂಡ್ ಇದೆ ಕಾಟನ್. ಇದು ಫುಲ್ ಎಲ್ಲ ಕಾಟನ್ ವೆರೈಟೀಸ್ ಇದೆ. ಇದರಲ್ಲಿ ತುಂಬ ಬೇರೆ ಬೇರೆ ಪ್ರಿಂಟು. ಇದರಲ್ಲಿ ಜಸ್ಟ್ ನಾವು ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ. ಇದರಲ್ಲಿ ತುಂಬ ವೆರೈಟೀಸ್ ಇರುತ್ತೆ ನಿಮಗೆ. ಪ್ರೈಸ್ ರೇಂಜ್ ಏನಿರುತ್ತೆ ಸರ್? ಒಂದು 100 rupees ಇಂದ ಸ್ಟಾರ್ಟ್ ಆಗಿದೆ ನೈಟಿ. ಓಕೆ, 100 to 800. ಓಕೆ. ಮುಟ್ಟಕ್ಕೆ ತುಂಬಾ ಸಾಫ್ಟ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ಸುತ್ತೆ. ಟಚ್ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗಿದೆ ಏನು ಪ್ರಾಡಕ್ಟ್ ಅಂತ. ಈ ಟೈಪ್ ಮತ್ತೆ ನೋಡಿ, ಈ ಟೈಪ್ ಇದಂದ್ರೆ ಇದು ಪ್ಯೂರ್ ಚಿಕನ್ ವರ್ಕ್ ನೈಟೀಸ್. ಕಾಟನ್ ತುಂಬಾ ಯೂನಿಕ್ ಆಗಿರುತ್ತೆ. ನಿಮ್ಗೆ ತುಂಬಾ ಬೋರಿಂಗ್ ಅನ್ಸೋದಿಲ್ಲ. ಪ್ರಿಂಟ್ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಿಮ್ಗೆ. ತುಂಬಾ ಪ್ರಿಟಿಯಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದಾಗ. ನೋಡಿ ಈ ಟೈಪ್. ಇದು ನೋಡಿ, ಇದು ಜಿಪ್ ಐಟಮ್. ಇದು ಜಿಪ್ ಬರುತ್ತೆ, ಲಾಂಗ್ ಜಿಪ್ ಬರುತ್ತೆ, ಶಾರ್ಟ್ ಜಿಪ್ ಬರುತ್ತೆ. ಬ್ರೆಸ್ಟ್ ಫೀಡಿಂಗ್ ಗೆಲ್ಲ ಹೆಲ್ಪ್ ಆಗುತ್ತೆ. ಅದರ ನ್ಯೂ ಮಾಮ್ಸ್ ಇದ್ರೆ ಈ ತರ ನೈಟೀಸ್ ನ ನೀವು ಟ್ರೈ ಮಾಡಬಹುದು. ನೋಡಿ, ಇದೆಲ್ಲ ಕಾಟನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಪ್ರಿಂಟ್ಸ್ ಆಗಿರ್ಬೋದು, ಕ್ವಾಲಿಟಿ ಅಂಡ್ ಕ್ಲಾತ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನನಗೂ ನೋಡಿದ್ರೇನೆ ಇಷ್ಟ ಆಗ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದರಲ್ಲಿ ತುಂಬಾ ವೆರೈಟೀಸ್ ಬೇರೆ ಬೇರೆ ತುಂಬಾ ಬರ್ತದೆ. ಓಕೆ, ನೋಡಿ ನಿಮ್ಮ ಹತ್ರ ಯಾವ ತರ ಕಸ್ಟಮರ್ಸ್ ಬರ್ತಾರೆ ಸರ್? ಕಸ್ಟಮರ್ ನಮ್ಮ ತರ ಅಂದ್ರೆ ಸೇಲ್ ಮಾಡೋರು, ಓನ್ಲಿ ಫಾರ್ ಬಿಸ್ನೆಸ್ ಮಾಡೋರು ಕಸ್ಟಮರ್ ಬರುತ್ತೆ. ಅಥವಾ ಶಾಪ್ ಇಡ್ಲಿ, ಅವ್ರದ್ದು ದೊಡ್ಡ ಶೋರೂಮ್ ಇದೆ. ಮತ್ತೆ ಮನೇಲೆ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಬಿಸ್ನೆಸ್ ಮಾಡ್ತಿದ್ರೆ
ಬನ್ನಿ ನಮ್ಮ ಅಂಗಡಿಗೆ ಬನ್ನಿ, ತೊಗೊಂಡೋಗಿ 25 ಪೀಸ್ ಮಿನಿಮಮ್ 25 ಪೀಸ್ ತೊಗೋಬೇಕು. ಓಕೆ 25 ಪೀಸ್ ಅಂದರೆ ಅದು ಶರ್ಟ್ ವೈಸ್ ಬರುತ್ತೆ, ಓಕೆ ಒನ್ ಪೀಸ್ ಆ ಥರ ಅಲ್ಲ ಬರಲ್ಲ. 25 ಪೀಸ್ ಶರ್ಟ್ ಬರುತ್ತೆ, 3 ಪೀಸ್ದು ಶರ್ಟ್ ಬರುತ್ತೆ, 4ದು ಬರುತ್ತೆ, 5ದು ಬರುತ್ತೆ. ಆ ಥರ ಶರ್ಟ್ ವೈಸು 25 ಪೀಸ್ ತೊಗೋಬೋದು. ನೋಡಿ ಇದರಲ್ಲಿ ತುಂಬ ಈ ಥರ ಡಿಸೈನ್ಸ್ ಇದೆ. ಬಾಕ್ಸ್ ಎಂಬ್ರಾಯ್ಡಿಂಗ್ ಅಂತ ತುಂಬ ಫಾಸ್ಟ್ ಲೆವೆಲ್ಲ, ಇದು ಫಾಸ್ಟ್ ಪಾಕೆಟ್ ಕೂಡ ಇದೆ ನೋಡಿ, ಪಾಕೆಟ್ ಎಲ್ಲ ಬರುತ್ತೆ. ನೈಸ್. ಇದು ಮುಂದೆ ಪಾಕೆಟ್ ಬರುತ್ತೆ, ತುಂಬಕ್ಕೆ ಸೈಡ್ ಪಾಕೆಟ್ ಬರುತ್ತೆ. ಇದರಲ್ಲಿ ನೋಡಿ ಈ ಟೈಪ್ ಪ್ರಿಂಟ್ಸ್ ಡಿಸೈನ್ಸ್ ಎಲ್ಲ ಇದೆ ನೋಡಿ, ಈ ಟೈಪು ಇದು ಈ ಥರ ಇದೆ ನೋಡಿ. ಇದೆಲ್ಲ ಎಂಬ್ರಾಯ್ಡಿಂಗ್ ಇದೆ, ಫುಲ್ ನೀಟಾಗಿ ಎಂಬ್ರಾಯ್ಡಿಂಗ್ ಬರುತ್ತೆ. ಈ ಥರ And ಇದೆ. ಈ ಸಮ್ಮರ್ಗೆ ಬೆಸ್ಟ್ ಮನೇಲಿ ಕಂಫರ್ಟಬಲ್ ಆಗಿ ವೇರ್ ಮಾಡ್ತೀನಿ ಅಂದ್ರೆ ನೈಟೀಸ್ ಅಂತೂ ತುಂಬಾನೇ ಫ್ರೀ ಆಗಿ ಚೆನ್ನಾಗಿರುತ್ತೆ. ಎಷ್ಟೊಂದ್ ಜನ ಪ್ರಿಫರ್ ಮಾಡ್ತಾರೆ ಇದು ನೈಟೀಸ್. ಪ್ಯೂರ್ ಬಾಟಿಕ್ ಮೇಡಮ್. ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅಂಡ್ ಇದ್ರಲ್ಲೂ ಕೂಡ ಪಾಕೆಟ್ ಇದೆ ನಿಮ್ಗೆ. ಹಾ ನೋಡಿ ಈ ಟೈಪು. ಅಂಡ್ ಸ್ಟೋರ್ ಟೈಮಿಂಗ್ಸ್ ಏನಿರುತ್ತೆ ಸರ್? ನಮ್ಮದು ಮೇಡಮ್ 9 o'clock 9 to 8:30. ಓಕೆ ಹಾಂ, ಬಟ್ ಸಂಡೇ ಮಾತ್ರ ಹಾಫ್ ಡೇ ಇರುತ್ತೆ. ಸಂಡೇ 10 to 1. ಓಕೆ ಮಿಕ್ಕಿದೆ ಮಂಡೇ ಟು ಸ್ಯಾಟರ್ಡೇ 9 to 8:30. ಓಕೆ. ಇವರ ಲೊಕೇಶನ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೂ ಏನಾದ್ರು ಈ ತರ ಬಿಸ್ನೆಸ್ ಮಾಡೋ ಐಡಿಯಾ ಇದ್ರೆ ಒಂದ್ಸತಿ ಬಂದು ನೀವು ನೋಡ್ಕೊಂಡು ಹೋಗಿ. ನಿಜವಾಗ್ಲೂ ಇದು ಒಂಥರ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೈಡ್ ಪ್ಲೇಟ್ಸ್ ಎಲ್ಲ ಬರುತ್ತೆ ನೋಡಿ, ಸೈಡ್ ಇಲ್ಲಿ ಪಾಕೆಟ್ ಇದೆ, ಇದರಲ್ಲಿ ಸೈಡ್ ಪಾಕೆಟ್ಸ್ ಬರುತ್ತೆ. ಓಕೆ ಸೈಡ್ ನೈಸ್. ಪಾಕೆಟ್ ಇದು ಜಾಸ್ತಿಗೆ ಸೈಡ್ ಪಾಕೆಟ್ ಬರೋದು. ಇದೆಲ್ಲ ಪ್ಯೂರ್ ಕಾಟನ್ಸ್, ಇದರಲ್ಲಿ ತುಂಬ ವೆರೈಟೀಸ್ ಇದೆ ನೋಡಿ ಕಾಟನಲ್ಲಿ. ಇದೆಲ್ಲ ಫುಲ್ ಪ್ಯೂರ್ ಕಾಟನಲ್ಲಿ ನಾವು ತೋರಿಸ್ತಾ ಇರೋದು ಈ ಟೈಪು. ಇದು ಕಾಟನಲ್ಲಿ ಮತ್ತು ಕಫ್ತಾನ್ ನೈಟೀಸ್. ಇದು ಅಷ್ಟೇ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಎಷ್ಟೊಂದ್ ಜನ ಇದನ್ನ ಇಷ್ಟಪಡ್ತಾರೆ. ಕಾಟನ್ ಕಫ್ತಾನ್ ಅಂದ್ರೆ ಈ ತರ ಟೈ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಫಸ್ಟ್ ಇದು ಎಷ್ಟು ಲೂಸ್ ಬೇಕು ಅಷ್ಟು ಲೂಸ್ ಮಾಡ್ಕೋಬಹುದು, ಟೈಟ್ ಬೇಕಂದ್ರೆ ಟೈಟ್ ಮಾಡ್ಕೋಬಹುದು ನೋಡಿ ಈ ಟೈಪು. ಇದ್ರ ಮತ್ತೆ ಕಾಟನ್ ಅಲ್ಲಿ ಇದು ಡಬಲ್ ಎಕ್ಸೆಲ್ ಓಕೆ. ನೋಡಿ, ಸೈಜಸ್ ಕೂಡ ಸಿಗುತ್ತೆ ನಿಮ್ಮ ಹತ್ರ? ಸೈಜು ಸಿಗುತ್ತೆ. ಸೈಜ್ ಅಂದ್ರೆ ರೆಗ್ಯುಲರ್ ಸೈಜ್ ಮತ್ತೆ ಡಬಲ್ ಎಕ್ಸೆಲ್, ತ್ರಿಬಲ್ ಎಕ್ಸೆಲ್, 4XL ಎಲ್ಲ ಟೈಪ್ ಸಿಗುತ್ತೆ. ಆ ಥರ ನೋಡಿ, ಇದು ಡಬಲ್ ಎಕ್ಸೆಲ್ ಅಂತ ಮೇಲೆ ಲೆವೆಲ್ ಮೆನ್ಷನ್ ಬರುತ್ತೆ. ರೆಗ್ಯುಲರ್ಗೆ ಮೇಲೆ ಮೆನ್ಷನ್ ಏನು ಬರಲ್ಲ, ಮೇಲೆ ಎಕ್ಸೆಲ್ಗೆ ಮೆನ್ಷನ್ ಬರಲ್ಲ. ಅದು ರೆಗ್ಯುಲರ್ ಸೈಜ್ ಬರುತ್ತೆ. ಡಬಲ್ ಎಕ್ಸೆಲ್, ತ್ರಿಬಲ್ ಎಕ್ಸೆಲ್, 4XL ಅದಕ್ಕೆ ಮೇಲೆ ಲೆಬಲ್ ಮೆನ್ಷನ್ ಬರುತ್ತೆ. ಮತ್ತೆ ಇದು ನೋಡಿ, ಇದು ನಮ್ಮದು 9 hours PV ಬಿಜಿಲಿಜಿ ಕ್ವಾಲಿಟಿ ಅಂತ ಬರುತ್ತೆ. ಇದನ್ನು ತುಂಬ ಚೆನ್ನಾಗಿರುತ್ತೆ, ನೈಸ್ ಆಗಿದೆ ನೋಡಿ. ಈ ಟೈಪು ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ, ಬಟನ್ಸು, ಲೇಸು, ಸೈಡಲ್ಲಿ ಪಾಕೆಟ್ಸು ಎಲ್ಲ ಬರುತ್ತೆ. ಹ್ಯಾಂಡ್ಸಲ್ಲಿ ಪೈಪಿಂಗು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ನೋಡ್ಬೋದು ಅವ್ರು ಎಷ್ಟು ತೋರಿಸಿದ್ದಾರೆ, ಎಷ್ಟು ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಪ್ರಿಂಟ್ಸ್ ಅಂಡ್ ಡಿಫ್ರೆಂಟ್ ಮೆಟೀರಿಯಲ್ ಇದೆ ಅಂತ. ಸೊ ನಿಜವಾಗ್ಲೂ ಕಲೆಕ್ಷನ್ ಚೆನ್ನಾಗಿದೆ. ನೀವು ಮನೇಲೆ ಈ ತರ ಬಿಸ್ನೆಸ್ ಮಾಡಕ್ಕಂತೂ ಚೆನ್ನಾಗಿದೆ. ಯಾಕಂದ್ರೆ ಈ ತರ ಯೂನಿಕ್ ಆಗಿರೋದು ತಗೊಂಡ್ರೆ ಬೇಗ ಸೇಲ್ ಆಗುತ್ತೆ ಅಂಡ್ ತುಂಬಾ ಜನ ಇಷ್ಟಪಡ್ತಾರೆ. ಇದೆಲ್ಲ ಹ್ಯಾಂಡ್ ಮೇಲೆ ಎಂಬ್ರಾಯ್ಡಿಂಗ್ ಎಲ್ಲ ಬರುತ್ತೆ, ನೆಕ್ಲಿ ಎಂಬ್ರಾಯ್ಡಿಂಗ್ ಇದೆ, ಸೈಡ್ ಪಾಕೆಟ್ಸ್ ಬರುತ್ತೆ, 3 ಬಟನ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಮ್ಮದು ಲವ್ ಏಂಜಲ್ ಬ್ರ್ಯಾಂಡ್ದು ಇದೆ ನೋಡಿ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಟೈಪ್ ಪರ್ಚೇಸ್ ಮಾಡೋದು ಪ್ರೋಸೆಸ್. ಮತ್ತೆ ನೋಡಿ ಈ ಟೈಪು. ಸರ್ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಯಾವ ತರ ಪ್ರೋಸೆಸ್ ಇರುತ್ತೆ, ಏನು? ನಮ್ಮ ಹತ್ರ ಪ್ರೋಸೆಸ್ ಇದರಲ್ಲಿ ನಮ್ಮ ಹತ್ರ ಎಲ್ಲ ನಾವು ಫ್ಯಾಕ್ಟ್ರಿ ಇದೀವಿ. ನಮ್ಮ ಹತ್ರ ಎಲ್ಲ ಕ್ವಾಂಟಿಟಿ ಐಟಮ್ ಇರುತ್ತೆ. ಓಕೆ ನಿಮಗೆ ಇದರಲ್ಲಿ ಇವಾಗ 1000 ಪೀಸ್ ಬೇಕು ಅಂದರೆ ನಮ್ಮ ಥರ ರೆಡಿ ಇರುತ್ತೆ. ಓಕೆ. ಆ ಥರ ಅಂದರೆ ಮಿನಿಮಮ್ ಒಂದು ಬಿಸ್ನೆಸ್ ಮಾಡೋ ಮನೆಯಲ್ಲಿ ಲೇಡೀಸ್ ಬಿಸ್ನೆಸ್ ಮಾಡೋಕ್ಕೆ ಬೇಕು ಅಂದರೆ ಅವರು ಒಂದು 25 ಪೀಸ್ ತೊಗೋಬೇಕು, ಮಿನಿಮಮ್ 25. ಅದಕ್ಕಿಂತ ಕಮ್ಮಿ ನಾವು ಕೊಡೋದಿಲ್ಲ. ಮತ್ತು ಅದಕ್ಕಿಂತ ಎಕ್ಸ್ಟ್ರಾ ಎಷ್ಟು ಬೇಕು ಅಷ್ಟು ತೊಗೋಬೋದು. ಓಕೆ. ಪೇಮೆಂಟ್ ಎಲ್ಲ ಯಾವ ತರ ಇರುತ್ತೆ? ಪೇಮೆಂಟ್ ಅಂದರೆ ಮೇಡಮ್ ಫೋನ್ಪೇ ಇದೆ, ಕ್ಯಾಶ್ ಇದೆ, ಗೂಗಲ್ ಪೇ, ಕ್ರೆಡಿಟ್ ಕಾರ್ಡು ಎಲ್ಲ ಫೆಸಿಲಿಟಿ ಇದೆ. ಟ್ರಾನ್ಸ್ಪೋರ್ಟ್ ಇವಾಗ ಬರ್ತಾರೆ, ಅವ್ರಿಗೆ ತಗೊಂಡು ಹೋಗಕ್ಕೆ ನೀವು ಯಾವ ತರ ಟ್ರಾನ್ಸ್ಪೋರ್ಟ್ ಇದೆ ಮೇಡಮ್, ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಇದೆ. ಇವಾಗ ಟ್ರಾನ್ಸ್ಪೋರ್ಟ್ ಇದೆ, ಟ್ರಾವೆಲ್ಸ್ ಇದೆ, ಎಲ್ಲ ಕಡೆ ನಾವು ಕಳಿಸ್ತೀವಿ. ಓಕೆ. ಇದು ಬೆಸ್ಟ್. ನೀವು ಬಂದು ಇಲ್ಲಿ ಬೇಕಾದ್ರೆ ಆರ್ಡರ್ ಮಾಡಿ ಪೇ ಮಾಡಿ ಹೋಗ್ಬೋದು. ಅವ್ರಿಗೆ ನೀವು ತಗೊಂತಾರೆ. ಆನ್ಲೈನ್ ಅಲ್ಲಿ ತಗೊಂತೀನಿ ಅಂದ್ರೆ ಆನ್ಲೈನಲ್ಲಿ ತಗೊಂಡ್ರೆ ನಮ್ದು ವಾಟ್ಸಪ್ ಗ್ರೂಪ್ ಇದೆ, ಒಂದು ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ಕೋಬಹುದು. ಅಥವಾ ನಮ್ದು ಫೋಟೋ ಇದೆ, ಅದು ಫೋಟೋ ಕಳಿಸ್ತೀವಿ. ನಿಮ್ಗೆ ಬರಕ್ ಫಸ್ಟ್ ಅಂದ್ರೆ ಒಂದು ಅಂಗಡಿಗೆ ಬರ್ಬೋದು, ಬಂದ್ರೆ ಒಳ್ಳೇದು. ಯಾಕಂದ್ರೆ ನೋಡಿ ಯಾವ ತರ ಬೇಕು ಅಂತ ಪರ್ಚೇಸ್ ಮಾಡ್ಬೋದು. ತುಂಬಾ ವೆರೈಟೀಸ್ ಇರುತ್ತೆ. ಅದು ವೆರೈಟಿ ನೋಡ್ಕೊಂಡು ತಗೋಬಹುದು. ಬರೋಕೆ ಆಗೋದಿಲ್ಲ, ನಾವು 25 ಪೀಸ್ ತಗೋಬೇಕು ಆಮೇಲೆ ಹೋಗೋಣ ಅಂತ ಆ ಥರ ಇದ್ರೆ ನೀವು ವಿಡಿಯೋ ಕಾಲಲ್ಲಿ ನೋಡ್ಕೋಬಹುದು. ಫೋಟೋ ಇದೆ, ನಮ್ದು ಫೋಟೋ ನಾವು ಕಳಿಸ್ತೀವಿ ವಾಟ್ಸಪ್ ಫೋಟೋ ಅಲ್ಲಿ. ಅದರಲ್ಲಿ ಅವ್ರು ಸೆಲೆಕ್ಷನ್ ಮಾಡ್ಕೋಬಹುದು. ನಮ್ದು ಕ್ಯಾಟ್ಲಾಗ್ ಇದೆ, ಅದು ಕಳಿಸ್ತೀವಿ. ಅದರಲ್ಲಿ ಅವ್ರು ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೋಬಹುದು. ನೋಡಿ ಇದೆಲ್ಲ ಲವ್ ಏಂಜಲ್ ಪ್ರಾಡಕ್ಟ್ ಮೇಡಮ್.
ತುಂಬ ಚೆನ್ನಾಗಿರ್ತದೆ. ಬ್ರ್ಯಾಂಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ಎಲ್ಲ ಸೂಪರ್ ಬ್ರ್ಯಾಂಡ್ ಮೇಡಮ್ ನಮ್ಮದು. ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಎರಡು ಬ್ರ್ಯಾಂಡ್ ಇದೆ ನಮ್ಮದು. ಲವ್ ಏಂಜಲ್ ಒಂದು, 9 hours ಒಂದು, ಎರಡು ನಮ್ಮದು ಬ್ರ್ಯಾಂಡ್ ಇದೆ. ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವು ನೋಡ್ತಾ ಇದ್ದೀರಲ್ಲ, ಒಂದು ಲವ್ ಏಂಜಲ್ ಅಂಡ್ ಒಂದು 9 hours, ಎರಡು ಬ್ರ್ಯಾಂಡ್ ಇವ್ರ ಹತ್ರ ನೈಟಿ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ ಕಲೆಕ್ಷನ್ ಹೇಗಿದೆ, ಬಟ್ಟೆ ಹೇಗಿದೆ ಅಂಡ್ ಕ್ವಾಲಿಟಿ ಹೇಗಿದೆ ಅಂತ. ಸೊ ನೀವು ಇನ್ನೂ ಏನು ವೆಯ್ಟ್ ಮಾಡ್ತಾ ಇದ್ದೀರಾ? ಸ್ಕ್ರೀನ್ ಮೇಲೆ ಕಾಡ್ತಾರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ಅಡ್ರೆಸ್ ಇಲ್ಲೇ ಇದೆ, ಒಂದ್ಸತಿ ಬಂದು ವಿಸಿಟ್ ಮಾಡಿ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಾನು ಹೇಳ್ತೀನಿ, ಇವಾಗ ತುಂಬಾ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಪೇಜ್ ಓಪನ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅದರಲ್ಲೂ ನೀವು ಮನೇಲೇ ಕುತ್ಕೊಂಡು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ಗೊತ್ತಾ? ಏನ್ ಮಾಡೋದು ಮನೇಲಿ, ಏನ್ ಮಾಡೋದು ಅಂತ ಯೋಚನೆ ಮಾಡೋರು ಇದನ್ನ ನೀವು ಒಂದು ಆಪ್ಷನ್ ಆಗಿ ತಗೊಬಹುದು. ಸಖತ್ತಾಗಿ ವರ್ಕ್ ಆಗುತ್ತೆ ಅಂಡ್ ಪ್ರಾಫಿಟ್ ಕೂಡ ಸಿಗುತ್ತೆ. ನೋಡಿ, ಇದು ಅಂದರೆ ಸ್ಮೋಕಿಂಗ್ ನೈಟೀಸ್. ನೋಡಿ, ಈ ಥರ ಟಚ್ ಆಗುತ್ತೆ. ಇದು ಅಲ್ಪೈನ್ ವೆರೈಟಿ ಇದೆ. ನಮ್ಮದು ಲವ್ ಏಂಜಲ್ದು ಅಲ್ಪೈನು. ಇದರಲ್ಲಿ ತುಂಬಾ ಅಲ್ಪೈನ್ ತುಂಬಾ ಚೆನ್ನಾಗಿದೆ, ತುಂಬಾ ಫ್ಲೋಯಿ ಆಗಿರುತ್ತೆ. ನಿಮ್ಗೆ ಈ ಸಮ್ಮರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಟ್ರೆಂಡಿಂಗ್ ಆಗಿದೆ. ಇದೆಲ್ಲ ಹಾಕೊಂಡ್ರೆ ನೀವು ನೈಟಿ ಅಂತ ಫೀಲ್ ಆಗಲ್ಲ, ಯಾವ್ದೋ ಒಳ್ಳೆ ಲಾಂಗ್ ಗೌನ್ ತರ ಅಂತ ಅನ್ಸುತ್ತೆ. ಗೌನ್ ತರ ಅಂದ್ರೆ ಇದು ನೋಡಿ, ಇದು 2 ಸೈಡ್ ಇಲಾಸ್ಟಿಕ್ ಇದೆ. ಬ್ಯಾಕು ಫ್ರಂಟ್ 2 ಸೈಡ್ ಸೇಮ್ ಟು ಸೇಮ್ ಇಲಾಸ್ಟಿಕ್ ಬರುತ್ತೆ. ಇದು ನೋಡಿ, ಈ ಟೈಪ್ ಇದೆ. ಮತ್ತೆ ನೋಡಿ, ಈ ಟೈಪು ಇದೆಲ್ಲ ಲವ್ ಏಂಜಲ್, ನಮ್ಮದು ಲವ್ ಏಂಜಲ್ ಕಂಪ್ನಿದು ಎಲ್ಲ ಫುಲ್ ಎಲ್ಲ ಲವ್ ಏಂಜಲ್ ಬ್ರ್ಯಾಂಡ್ದು ಇದೆ. ನೋಡಿ, ಇದು ಲವ್ ಏಂಜಲು. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಂಬ್ರಾಯ್ಡಿಂಗ್ ವರ್ಕು ಆ ಟೈಪು. ಇದು ನೋಡಿ, ಇದರಲ್ಲಿ ತುಂಬ ಡಿಸೈನ್ಸ್ ಇದೆ. ಈ ಟೈಪ್ ಇದೆ. ಮತ್ತು ಇದು 3/4 ಹ್ಯಾಂಡ್. ನೋಡಿ, 3/4 ಹ್ಯಾಂಡ್ಸ್ ಬರುತ್ತೆ. ನೋಡಿ, ಈ ಥರ 3/4 ಹ್ಯಾಂಡ್ ಎಲ್ಲ ತುಂಬ ಕೇಳ್ತಾರೆ. ಈ ಟೈಪು ನೀವು ಮನೆಯಲ್ಲೇ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರೋರು ನೀವು ಹಾಕೊಂಡಿರೋ ನೈಟಿ ನೋಡಿ ಖಂಡಿತ ಕೇಳ್ತಾರೆ, ಎಲ್ಲಿ ತಗೊಂಡ್ರಿ, ನಾನು ತಗೋಬೇಕು ಅಂತ. ಅವಾಗ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು. ಈ ತರ ನೀವು ತಗೊಂಡು ಕೂಡ ನೀವು ಬಿಸ್ನೆಸ್ ನ ಮಾಡ್ಬೋದು. ಓಕೆ ಸರ್, ನಿಮ್ಗೆ ಏನ್ ಅನ್ಸುತ್ತೆ ನೈಟಿ ಬಿಸ್ನೆಸ್ ಯಾಕೆ ಮಾಡ್ಬೇಕು? ನೈಟಿ ಬಿಸ್ನೆಸ್ ಅಂದ್ರೆ ಮೇಡಮ್, ನೈಟಿಲಿ ಏನು ಹೊಸ ಡಿಸೈನ್ ಬರಲ್ಲ, ಏನು ಅವ್ರಿಗೆ ಡೆಡ್ ಆಗಲ್ಲ. ಯಾಕಂದ್ರೆ ಬೇರೆ ಚೂಡಿದಾರ್, ಸೀರೆ ಇಲ್ಲ ಅಂದ್ರೆ ಟ್ರೆಂಡ್ ಹೊಸ ಹೊಸ ಬರ್ತಾ ಇರುತ್ತೆ. ಅದರಲ್ಲಿ ಅವ್ರಿಗೆ ಪ್ರಾಫಿಟ್ ಇರೋದು ಅದರಲ್ಲಿ ಡೆಡ್ ಆಗಿಬಿಡುತ್ತೆ. ಇವಾಗ 100 ಪೀಸ್ ತಗೊಂಡ್ ಬಂದಿದ್ರೆ ಅದರಲ್ಲಿ 20 ಪೀಸ್ ಅದು ಬರಲ್ಲ. ನೈಟಿ ಅಂದ್ರೆ ನೀವು 10 ವರ್ಷ 20 ವರ್ಷ ಓಲ್ಡ್ ಇರಲಿ, ಕಸ್ಟಮರ್ಗೆ ಸೆಲೆಕ್ಷನ್ ಆಗೇ ಆಗುತ್ತೆ. ಅದು ಡೆಡ್ ಆಗೋದು ಇಲ್ಲ. ಅದರಲ್ಲಿ ಪ್ರಾಫಿಟ್ ನಿಮ್ಗೆ ಬರ್ತಾ ಇರುತ್ತೆ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಒಳ್ಳೆ ಕ್ವಾಲಿಟಿ ಪ್ರಿಂಟ್ ಎಲ್ಲ ಸೂಪರ್ ಆಗಿರುತ್ತೆ. ಅಂದ್ರೆ ನೈಟಿ ಡೆಡ್ ಆಗಲ್ಲ. ನೈಟಿದು ಒಳ್ಳೆ ಬಿಸ್ನೆಸ್ ಇದೆ. ನೈಟಿ ಅಂದ್ರೆ ಕಸ್ಟಮರ್ಗೆ ಇವಾಗ ಲೇಡೀಸ್ ಎಲ್ಲ ಟ್ರೆಂಡ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ನೈಟಿ ಇವಾಗ ತುಂಬಾ ಟ್ರೆಂಡ್ ಇದೆ. ಮುಂಚೆ ಎಷ್ಟು ಟ್ರೆಂಡ್ ಇರಲಿಲ್ಲ, ಇವಾಗ ತುಂಬಾ ಟ್ರೆಂಡ್ ಇದೆ. ನೈಟಿ ಬಿಸ್ನೆಸ್ ಅಲ್ಲಿ ಯಾರಿಗೂ ಏನು ರಿಕ್ಸ್ ಇಲ್ಲ. ಅದಕ್ಕೆ ನೈಟಿ ಬಿಸ್ನೆಸ್. ನಮ್ಮ ಅಮ್ಮನೇ ಆಲ್ಮೋಸ್ಟ್ ಒಂದು 35 ವರ್ಷದಿಂದ ನೈಟಿ ಹಾಕೋತಾ ಇದ್ದಾರೆ. ಸೊ ಆ ತರ ಹಾಕೊಳ್ಳೋರು ಇದ್ದೇ ಇರ್ತಾರೆ ಅಂಡ್ ನೀವು ಬೈ ಮಾಡೋರು ಇದ್ದೇ ಇರ್ತಾರೆ. ಸೊ ಇವ್ರು ಹೇಳೋದು ಕರೆಕ್ಟು. ಈ ತರ ಇದು ನೋಡಿ, ಇದು ತುಂಬಾ ಫ್ಯಾನ್ಸಿ ಆಗಿದೆ. ನೋಡಿ, ಸಲೀಜ್ ಮೇಲೆ ಎಂಬ್ರಾಯ್ಡಿಂಗ್ ಬರುತ್ತೆ. ಸೈಡಲ್ಲೆಲ್ಲ ಪಾಕೆಟ್ಸು ಎಂಬ್ರಾಯ್ಡಿಂಗ್ ಎಲ್ಲ ಸೂಪರ್ ಆಗಿರುತ್ತೆ. ಈ ಟೈಪು ನೋಡಿ, ಈ ಟೈಪು ನೋಡಿ, ಈ ಟೈಪು ಇದರಲ್ಲಿ ತುಂಬ ಡಿಸೈನ್ಸ್ ಇದೆ ಮೇಡಮ್. ಅಂಡ್ ಒಂದು ರಿಪೀಟ್ ಇಲ್ಲ. ಇದಂದ್ರೆ ನಾವು ಸ್ಯಾಂಪಲ್ ಕಮ್ಮಿನೇ ತೋರಿಸ್ತಾ ಇದೀವಿ ಮೇಡಮ್. ನಮ್ಮ ಹತ್ರ ಒಂದು ಕಮ್ಮಿ 50,000 ವೆರೈಟಿ ಇದೆ. ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸ್ಬೇಕು ಅಂತ ತೋರಿಸ್ತಾ ಇದೀವಿ. ನಿಮ್ಗೆ ಅಂಗಡಿಗೆ ಬಂದ್ರೆ ಒಂದು ಐಡಿಯಾ ಸಿಗುತ್ತೆ, ಏನೇನ್ ಸಿಗುತ್ತೆ, ಯಾವ ತರ ಇರುತ್ತೆ ಅಂತ. ಇದು ನೋಡಿ, ಇದು ಕಪ್ತಾನ್ ನೈಟೀಸ್ ಇದೆ. ನೋಡಿ, ಇದರಲ್ಲಿ ಈ ತರ ಫಿಟ್ಟಿಂಗ್ ಮಾಡಿಸ್ಕೋಬಹುದು. ಬಟರ್ಫ್ಲೈ ತರ ಇದು ಮೇಡಮ್. ಈ ತರ ಇದರಲ್ಲಿ ತುಂಬಾ ದಪ್ಪ ಕೂಡ ಕಾಣಿಸಲ್ಲ ಇದರಲ್ಲಿ. ಈ ಟೈಪ್ ಇದೆ. ಮತ್ತೆ ನೋಡಿ, ಈ ಟೈಪ್ ಇದೆ. ನೋಡಿ, ಈ ಟೈಪ್ ಇದೆ. ನೋಡಿ, ಇದರಲ್ಲಿ ಜಿಪ್ ಬರುತ್ತೆ. ಜಿಪ್ ಅಂದ್ರೆ ಲೋಕಲ್ ಜಿಪ್ ಇಲ್ಲ, ಫುಲ್ ಇಂಪೋರ್ಟೆಡ್ ಜಿಪ್. ನೋಡಿ, ಈ ತರ ಜಿಪ್ ಅಂದ್ರೆ ಕಾಣಿಸೋದು ಗೊತ್ತಾಗಲ್ಲ ಜಿಪ್ ಇದೆ ಅಂತ. ನೋಡಿ, ಈ ಟೈಪ್ ಇದೆ. ಇದರಲ್ಲಿ ತುಂಬಾ ವೆರೈಟೀಸ್. ಈ ಟೈಪ್ ಮತ್ತೆ ಈ ಟೈಪ್. ಓಕೆ, ನಿಮ್ಮ ಅಂಗಡಿಲಿ ಏನ್ ಡಿಫ್ರೆಂಟ್ ಇದೆ? ನೈಟಿನ ಯಾಕೆ ಇಲ್ಲೇ ತಗೋಬೇಕು ಎಲ್ಲರೂ? ನೈಟಿ ಅಲ್ಲಿ ತಗೋಬೇಕು ಅಂದ್ರೆ ನೈಟಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನಮ್ದು ಓನ್ ಪ್ರಾಡಕ್ಟ್ ಇದೆ. ಅಂದ್ರೆ ಅದರಲ್ಲಿ ನಮ್ದು ಪೂರ್ತಿ ನೈಟಿಲೇನೆ ನಮ್ದು ಮೈಂಟ್ ಅಂದ್ರೆ ಅದರಲ್ಲಿನೇ ಇರುತ್ತೆ. ನಾವು ಡೈಲಿ ಪರ್ ಡೇ ಹೊಸ ಪ್ರಿಂಟ್ ತೊಗೊಳ್ತೀವಿ, ಹೊಸ ಪ್ಯಾಟರ್ನ್ ಮಾಡ್ತೀವಿ, ಹೊಸ ಡಿಸೈನ್ ಮಾಡಿಸ್ತೀವಿ. ಅದರಲ್ಲಿ ನಮ್ಮ ಥರ ಡಿಸೈನ್ಸು ಪ್ಯಾಟರ್ನ್ ಸಿಕ್ಕೋ ಥರ ಬೇರೆ ಅಂಗಡಿಯಲ್ಲಿ ಸಿಗಲ್ಲ. ಯಾಕೆಂದರೆ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್. ಅದಕ್ಕೋಸ್ಕರ ಅಂದರೆ ಪ್ರಿಂಟ್ ಡಿಸೈನ್ಸ್ ಬಟ್ಟೆ ಎಲ್ಲ ನಾವು ನೋಡಿ ತೊಗೊಳೋದು. ಅದರಲ್ಲಿ
ಡಿಫೆಕ್ಟ್ ಪ್ರಿಂಟ್ ಹೊಸ ಇದು ಪ್ರಿಂಟ್ ಬಂದಿರೋದು, ನೀವು ನಾಳೆ ಬಂದರೆ ಇದು ಸಿಕ್ಕಲ್ಲ ನಮ್ಮ ಹತ್ರ. ನಾನು ಎಷ್ಟೊಂದು ಹೊಸದ್ ನೋಡ್ತಾ ಇದ್ದೀನಿ, ನಾನು ಇವೆಲ್ಲ ನೋಡೇ ಇಲ್ಲ ಹೊಸದು. ಆ ತರ ಪ್ರಿಂಟ್ಸ್ ಇದೆ. ಅಂಡ್ ಕಲರ್ ಎಲ್ಲಾನು ಒಂಥರ ಯೂನಿಕ್ ಆಗಿ ತುಂಬಾನೇ ಚೆನ್ನಾಗಿದೆ. ಇವ್ರು ಹೇಳೋದು ಕರೆಕ್ಟ್, ನೀವು ಎಲ್ಲೂ ನೋಡಿರಲ್ಲ ಇಷ್ಟು ಚೆನ್ನಾಗಿರೋ ಕಲರ್ ಡಿಸೈನ್ ಇದು ಮತ್ತೆ ಕ್ವಾಲಿಟಿ ಬಟ್ಟೆ. ಅಲ್ಪೈನ್ ಅಲ್ಲಿ ಫೀಡಿಂಗ್ ನೈಟೀಸ್ ಇದೆ, 2 ಸೈಡ್ ಜಿಪ್ ಬರುತ್ತೆ. ನ್ಯೂ ಮಾಮ್ಸ್ಗೆ ಬೇಕಾಗುತ್ತೆ, ತುಂಬಾ ಜನ ಕೇಳ್ತಾ ಇರ್ತೀರಾ, ಇದ್ರಲ್ಲಿ ಇದು- ಕಂಫರ್ಟಬಲ್ ಆಗಿರುತ್ತೆ. ಇದು ಒಂದು ಮಾತ್ರ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ತುಂಬಾ ವೆರೈಟೀಸ್ ಇದೆ ಇದರಲ್ಲಿ. ಅಂಡ್ ನಿಮ್ಗೆ ಜಿಪ್ ಇರೋದು ಕೂಡ ಕಾಣಿಸುತ್ತೆ. ಕಾಟನ್ ಅಲ್ಪೈನ್ ಆಯ್ತು, ಇದು ರಿಯಾನ್ ಕ್ವಾಲಿಟಿ. ಇದು ತುಂಬಾ ಜನ ಇಷ್ಟಪಡ್ತಾರೆ. ತುಂಬಾ ಸಾಫ್ಟ್ ಅಂಡ್ Soft ಫ್ಲೋಯಿ ಆಗಿರುತ್ತೆ. ಆಗಿರುತ್ತೆ ಅಂಡ್ ನೋಡಿ, ತುಂಬಾ ಇದೆಲ್ಲ fancy. ಕಂಫರ್ಟಬಲ್ ಆಗಿರುತ್ತೆ. ಇದೆಲ್ಲ ಫ್ಯಾನ್ಸಿ, ಇದೆಲ್ಲ ಆಫೀಸರ್ ಟೇಸ್ಟ್ ಮೇಡಮ್. ಹೌದು, ತುಂಬಾ ಫ್ರಿಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಟೈಪು. ಇದರಲ್ಲಿ ತುಂಬಾ ಪ್ರಿಂಟ್ ಡಿಸೈನ್ಸ್ ಬೇರೆ ಬೇರೆ ತುಂಬಾ ಇದೆ ನೋಡಿ. ಈ ಟೈಪು ಇದು ನೋಡಿ, ಇದೆಲ್ಲ ರಿಯಾನ್ ಅಲ್ಲಿ ವೆರೈಟೀಸ್ ಇದೆ ನೋಡಿ. ಈ ತರ ನೆಟ್ಟೆಡ್ ಸಲೀಜು, ಹಾಫ್ ನೆಟ್ ಲೇಸು, ಬೆಲ್ ಸಲೀಜ್ ಟೈಪ್, ಈ ತರ ಎಲ್ಲ ಡ್ರೆಸ್ ಟೈಪ್ ಇದು. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ. ಈ ಟೈಪ್ ಇದೆ, ಈ ಟೈಪ್ ಇದೆ ನೋಡಿ, ಈ ಟೈಪ್ ಇದೆ. ಎಲ್ಲ ಫ್ಯಾನ್ಸಿ ಸಲೀಜ್, ಇದೆಲ್ಲ ಸಲೀಜು ಡಿಸೈನ್ಸ್ ಪ್ಯಾಟರ್ನ್ ಎಲ್ಲ ಫ್ಯಾನ್ಸಿ ಬರುತ್ತೆ. ಇದೆಲ್ಲ ಫುಲ್ ರಿಯಾನ್ ವೆರೈಟಿ. ರಿಯಾನಲ್ಲಿ ತುಂಬ ವೆರೈಟೀಸ್ ಇರುತ್ತೆ ನೋಡಿ. ಈ ಟೈಪ್ ಇದೊಂದು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಲೇಸ್ ಕೊಟ್ಟಿದ್ದೀವಿ, 2 ಲೇಸು, ಫ್ಲೈಟು. ಇದರಲ್ಲಿ ಬ್ಯಾಕ್ ಸೈಡ್ ಕೂಡ ಬೇಕಂದ್ರೆ ಫ್ಲಿಟ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಫ್ಲಿಟ್ ಇರುತ್ತೆ, ಯಾಕಂದರೆ ಕಂಫರ್ಟ್ ಇರುತ್ತೆ ಅಂತ. ಕಂಫರ್ಟಬಲ್ ಆಗಿರುತ್ತೆ. ನೋಡಿ ಈ ಟೈಪ್ ಇದೆ ನೋಡಿ. ಇದರಲ್ಲಿ ಈ ಟೈಪ್ ಮತ್ತೆ ಇದಂತೂ ಒಳ್ಳೆ ಯಾವ್ದೋ ಇದು ಟಾಪ್ ತರಾನೇ ಅನ್ಸುತ್ತೆ. ಮ್ಯಾಟಿ ನೈಟಿ ಮೇಡಮ್. ಮ್ಯಾಟಿ ನೈಟಿ ಅಂದ್ರೆ ಪ್ರೆಗ್ನೆಂಟ್ ಇರೋವರೆಗೂ ಯೂಸ್ ಮಾಡ್ಕೋಬರ್ತಾರೆ. ಆಮೇಲೆ ಬೇಬಿ ಆದ್ಮೇಲೆ ಫೀಡಿಂಗ್ ಮಾಡ್ಕೋಬಹುದು ನೋಡಿ. ಈ ತರ ಫೀಡಿಂಗ್ ಯೂಸ್ ಮಾಡ್ಕೋಬಹುದು. ಒಂಥರ ನಿಮ್ಗೆ ಡ್ರೆಸ್ ತರಾನೇ ಅನ್ಸುತ್ತೆ. ಡ್ರೆಸ್ ತರ ಇದು ಕಟ್ಟೆಗೆ ಇದು ಬರುತ್ತೆ. ಇದರಲ್ಲಿ ನೋಡಿ ಸ್ಲೀವ್ ಎಲ್ಲ ಫ್ಯಾನ್ಸಿ ಟೈಪ್ ಬರುತ್ತೆ. ಈ ಟೈಪು ಮತ್ತೆ ಇನ್ನೊಂದು ಇದು ಅಮ್ರೆಲಾ ನೈಟೀಸ್ ಅಂತ ಇದೆ ನಮ್ಮ ಹತ್ರ. ಫುಲ್ ಅಮ್ರೆಲಾ ಇದೆ, ಇಲ್ಲ ಫುಲ್ ಅಮ್ರೆಲಾ ನೋಡಿ ಎಷ್ಟು ಫ್ರಿಲ್ ಎಷ್ಟು ಚೆನ್ನಾಗಿದೆ ಅಂತ. ಸರ್ ನಿಮ್ಗೆ ಇವಾಗ ನೈಟಿ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಮಾರ್ಜಿನ್ ಸಿಗ್ಬಹುದು? ನೈಟಿಲಿ ಮೇಡಮ್ 50% ಮಾರ್ಜಿನ್ ಇದೆ. ರಿಟೇಲ್ ಅಲ್ಲಿ ರಿಟೇಲ್ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ 50% ಮಾರ್ಜಿನ್ ಸಿಕ್ಕತ್ತೆ. ಓಕೆ, ನೈಟಿಯಲ್ಲೇ 50% ಮಾರ್ಜಿನ್ ಇದೆ. ನೈಟಿ ಬಿಸ್ನೆಸ್ ಮಾಡಿಕೊಂಡು ಇವಾಗ ಜಸ್ಟ್ ಒಂದು 2 ಇಯರ್ ಬ್ಯಾಕ್ ಒಂದು ಟಮ್ಕೂರಿಂದ ಒಂದು ಮೇಡಮ್ ಬಂದಿದ್ರು. ಅವರು ನಮ್ಮ ಹತ್ರ 25 ಪೀಸ್ ತೊಗೊಂಡು ಹೋಗಿದ್ರು, 25 ಪೀಸ್ ಮಾತ್ರ. ಇವಾಗ ಅವ್ರು ಬಂದರೆ 2,000 ಪೀಸ್ ತೊಗೊಳ್ತಾರೆ. ಹೌದು, ಎಷ್ಟು ಅವ್ರದ್ದು ಶಾಲೆ ಇದೆ, ಸ್ವಂತ ಮನೆ ಅಂಗಡಿ ಎಲ್ಲ ಅವ್ರದ್ದು ಆಯ್ತು. 2 ವರ್ಷ ಅಲ್ಲಿದೆ. ಹೌದು, ನಾನು ನೋಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಈ ತರ ಬಿಸ್ನೆಸ್ ಅಂದ್ರೆ ಮಾಡ್ತಾರೆ. ತುಂಬಾ ಬಿಸ್ನೆಸ್ ನೈಟಿ ಮಾಡ್ಕೋಬಹುದು. ಅವರು ಇವಾಗ ಬಂದ್ರೆ ಫಸ್ಟ್ ನಮ್ಮ ಅಂಗಡಿಗೆ ಬರೋದು. ಅವರು ಸರ್ ನಿಮ್ಮ ಅಂಗಡಿಯಿಂದ ನಮ್ಗೆ ಒಳ್ಳೇದಾಗಿದೆ, ಅದಕ್ಕೆ ಅವ್ರ ಐಟಮ್ ತಗೊಳ್ಳಿ ಬಿಡ್ಲಿ, ಅವ್ರು ಬಂದ್ರೆ 2,000 ಪೀಸ್ ತಗೊಳ್ತಾರೆ. ಅಂದ್ರೆ ಅವ್ರು ಬಂದು ನಮ್ಮ ಅಂಗಡಿ ಕಲೆಕ್ಟ್ ಮಾಡಿ ಟೀ ಕಾಫಿ ಕುಡ್ಕೊಂಡು ಹೋಗೋದು. ಸರ್ ನಿಮ್ಮ ಅಂಗಡಿಯಿಂದ ನಾವು ಇಂಪ್ರೂವ್ ಆಗಿದ್ದೀವಿ, ನಮ್ಮ ಹತ್ರ ಏನು ಇರಲಿಲ್ಲ. ಒನ್ ಟೈಮೇ ಮಾಡ್ತಾ ಇದ್ರು. ಅವ್ರು ಜಿಜ್ಜ ಹೇಳಿದ್ರೆ ಅದೇ ಅವ್ರು ನಮ್ಗೆ ಹೇಳಿದ್ರು. ಇವಾಗ ಅವ್ರ ಹತ್ರ ಸ್ವಂತ ಮನೆ ಇದೆ, ಅವ್ರದ್ದು ಜಾಗ ಇದೆ, ಅಂಗಡಿ ಸ್ವಂತ ಇದೆ. 2 ವರ್ಷ ಅಲ್ಲಿ ಫುಲ್ ಅವ್ರು ಮಾಡಿಬಿಟ್ಟಿದ್ದಾರೆ. ಎಷ್ಟು ನೈಟ್ ಮಾರ್ಜಿನ್ ಇದೆ. ಮತ್ತು ಅವ್ರದ್ದು ಕಸ್ಟಮರ್ಗೆ ತುಂಬ ಫ್ರೆಂಡ್ಶಿಪ್ ಮಾಡಿಬಿಟ್ಟಿದ್ದಾರೆ ಲೇಡೀಸ್ಗೆಲ್ಲ. ಮಾತಲ್ಲಿ ಅವ್ರಿಗೆ ಮರ್ಯಾದೆ ಕೊಟ್ಟು ಮೇಡಮ್ ಕ್ಲೋಸ್ ಮಾಡಿಬಿಟ್ಟು ಅವ್ರಿಗೆ ಇವಾಗ ಒಳ್ಳೆ ಬಿಸ್ನೆಸ್ ಇದೆ. ಇವಾಗ ಅವ್ರಿಗೆ ನೋಡಿ ಅಂದರೆ ತುಂಬ ಜನ ಟಮ್ಕೂರಿಂದ ನಮ್ಮ ಅಂಗಡಿಗೆ ಬಂದಿರೋದು. ಲೇಡೀಸ್ ಎಲ್ಲ ತುಂಬ ಜನ ಬಿಸ್ನೆಸ್ ಮಾಡಿದ್ರು. ಮನೆಯಲ್ಲಿ ಕುತ್ಕೊಂಡು ಮಾಡ್ಕೋಬೋದು ಆರಾಮಾಗಿ, ಯಾಕೆಂದ್ರೆ ಅಕ್ಕಪಕ್ಕ ಮನೆಯಲ್ಲಿ ಫ್ರೆಂಡ್ ಸರ್ಕಲ್ ಇದ್ದೇ ಇರುತ್ತೆ. ಅವ್ರ ಗ್ರೂಪ್ ಅಲ್ಲೇ ನೀವು ಶೇರ್ ಮಾಡಿ ಬಿಸ್ನೆಸ್ ಮಾಡಬಹುದು. ಫಸ್ಟ್ ಬನ್ನಿ, ನೀವು ಒಂದ್ಸತಿ ಹೇಳ್ದಂಗೆ ಒಂದ್ 25 ಪೀಸ್ ತಗೊಂಡು ಬಿಸ್ನೆಸ್ ಮಾಡಿ ನೋಡಿ. ಆಮೇಲೆ ಇವ್ರು ಹೇಳ್ದಂಗೆ ಬಂದ್ 2,000 ಪೀಸ್ ಕೂಡ ನೀವು ಕೂಡ ತಗೊಳಂಗ ಆಗತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ. ರೇಯಾನು ನೋಡಿ, ಇದೆಲ್ಲ ಫ್ಯಾನ್ಸಿ, ಇದೆಲ್ಲ ಲೇಸ್ ಸ್ಲೀವ್ ಆಪು ಈ ತರ ಅಲ್ಲಿವರೆಗೂ ಬರುತ್ತೆ. ಇದು ಫ್ಯಾನ್ಸಿ ಆಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಮತ್ತೆ ನೋಡಿ, ಇದು ಡ್ಯಾನಿಯಂ ನೈಟೀಸ್ ನೋಡಿ. ವಾವ್, ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಡೆನಿಮ್ ನೈಟೀಸ್ ಇದು ಅಂದ್ರೆ ಮೇಡಮ್ ತುಂಬಾ ಫಾಸ್ಟ್ ಸೆಲ್ ಇದೆ. ಇದು ಹೌದು, ತುಂಬಾ ಫಾಸ್ಟ್ ಆಗಿ ಸೆಲ್ ಇದೆ. ಈ ಟೈಪು ನಾನು ಒಂದು ತಗೋಬೇಕಿತ್ತು ಇವಾಗ. ಮತ್ತೆ ನೋಡಿ, ಇದು ನೀ ಲೆಂತ್ ನೈಟೀಸ್. ನೈಟಿಲಿ ಫ್ರಾಕ್ ಟೈಪ್ ಇದೆ, ನೀ ಲೆಂತ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಇದು ಫ್ರಾಕ್ ಸ್ಟೈಲ್ ನೈಟಿ. ಇದು ಮನೆಯಲ್ಲಿ ಹಾಕೋಬಹುದು ಅಂತ ಏನಿಲ್ಲ, ಆಚೆ ಕೂಡ ಶಾಪಿಂಗ್ ಕೂಡ ಹಾಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಇದು ನೋಡಿ, ಇದು ನಮ್ದು ಸಾಟಿನ್ ನೈಟೀಸ್. ಸಾಟಿನ್
ಒರಿಜಿನಲ್ ಪ್ಯೂರ್ ಸಾಟಿನ್ ಇದು ಡೂಪ್ಲಿಕೇಟ್ ಇದು ಅಷ್ಟೇ ಸಾಟಿನ್ super ಬರುತ್ತೆ ಆಗಿದೆ. ಆ ಥರ ಸಾಟಿನ್ ಇಲ್ಲ ಇದು ಒರಿಜಿನಲ್ ನೋಡಿ ಅಮೆರಿಕನ್ ಎಷ್ಟು ಸಾಟಿನ್ ಶೈನಿಂಗ್, ಎಷ್ಟು ಚೆನ್ನಾಗಿದೆ ಈ ಮೆಟೀರಿಯಲ್ ಅಂತ. ಟೈಪು ವಾ, ನೋಡಿ ಈ ಟೈಪು ಇದು ಒರಿಜಿನಲ್ ಅಮೆರಿಕನ್ ಸಾಟಿನ್ ಇದೆ ಮೇಡಮ್, ಲೋಕಲ್ ಸಾಟಿನ್ ಇಲ್ಲ ಇದು. ಓಕೆ, ನೋಡಿ ಈ ಟೈಪ್ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅನ್ನೋದು. ನೋಡಿ ಈ ಟೈಪು ನೋಡಿ ಇದೆಲ್ಲ ಪ್ಯೂರ್ ಸಾಟಿನ್. ನಿಮ್ಗೂ ವಿಡಿಯೋದಲ್ಲೂ ಗೊತ್ತಾಗ್ತಾ ಇರುತ್ತೆ ಅನ್ಸುತ್ತೆ ಎಷ್ಟು ಚೆನ್ನಾಗಿರೋ ಪ್ರಿಂಟ್ ಅಂಡ್ ಹೇಗ್ ಕಾಣಿಸ್ತಾ ಇದೆ ಇವ್ರ ಹತ್ರ ನೈಟೀಸ್ ಅಂತ. ನೋಡಿ ಇದು ಎಷ್ಟು ಸೂಪರ್ ಆಗಿರುತ್ತೆ ನೈಟ್. ಇದು ನೈಟಿ ಅನಿಸ್ತಾನೆ ಇಲ್ಲ, ಯಾವ್ದೋ ಒಂದು ನೋಡಿ ಈ ತರ ಕಾಸ್ಟ್ಲಿ lace ಅಂತ ಅನಿಸ್ತಾ ಇದೆ ನನ್ಗೆ. ಈ ತರ ನೋಡಿ ಸಿಂಪಲ್ ಆಗಿ ಲೇಸ್ ಇರುತ್ತೆ, ಈ ತರ ಎಲ್ಲ ಡಿಸೈನ್ಸ್ ಎಲ್ಲ ಪ್ಯಾಟರ್ನ್ಸ್ ತುಂಬಾ ಯೂನಿಕ್ ಡಿಸೈನ್ಸ್. ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತೆ ಇದು ನೋಡಿ ಇದು ಸಾಟಿನ್ ಅಲ್ಲಿ ನೈಟ್ ಶೂಟ್, ಸಾಟಿನ್ ಅಲ್ಲಿ ನೈಟ್ ಶೂಟ್ ಈ ತರ ಇವಾಗ ಜಾಸ್ತಿ ಇಷ್ಟಪಡ್ತಾರೆ. ಹೋಗುತ್ತೆ, ನೈಟಿನೂ ಹೋಗುತ್ತೆ, ನೈಟ್ ಶೂಟ್ ಅಂತ ತಗೊಳ್ತಾರೆ madam. ಆಗುತ್ತೆ. ನೋಡಿ ಈ ತರ ಇದು ಪ್ಯಾಂಟ್ ಬರುತ್ತೆ Pant ಸ್ಯಾಮ್ ಮೇಲೆ. ಅಂಡ್ ಇದಕ್ಕೆ ಎಲಾಸ್ಟಿಕ್. ರಿಯಾನ್ ಅಲ್ಲಿ ಕ್ವಾಡ್ ಸೆಟ್, ಇವಾಗ ಕ್ವಾಡ್ ಸೆಟ್ ಅಂತ ತುಂಬಾ ಹೋಗುತ್ತೆ madam. ಹೌದು, ಈ ತರ ನೋಡಿ ತುಂಬಾ ಆಪಲ್ ಎಲ್ಲ ನೋಡಿರ್ತೀವಿ ಈ ತರ. ಇದು ನೋಡಿ ಈ ಟೈಪು, ಇದರಲ್ಲಿ ಸ್ಯಾಮ್ ಟು ಸ್ಯಾಮ್ ಈ ತರ ಪ್ಯಾಂಟ್ ಬರುತ್ತೆ. ಇದು ನೈಟ್ ಶೂಟ್ ಅಲ್ಲಿ ವೇರ್ ಮಾಡ್ಕೋಬಹುದು, ಮತ್ತೆ ಕ್ವಾಡ್ ಸೆಟ್ ಅಂತ ಇದು ಮಾಡ್ಕೋಬಹುದು. ನಾನು ತುಂಬಾ ಜನ ನೋಡಿದೀನಿ ನಮ್ಮನೆ ಹತ್ರ ಅಂಗಡಿಗಳು ಮಾಡ್ಕೊಂಡಿರ್ತಾರೆ, ಕಲೆಕ್ಷನ್ ಅಷ್ಟ್ ಚೆನ್ನಾಗಿರಲ್ಲ, ಈ ಕುರ್ತಾನ ಏನೋ ಮಾರ್ತಾ ಇರ್ತಾರೆ ಅಂಡ್ ಬಿಸ್ನೆಸ್ ಆಗ್ತಾ ಇರಲ್ಲ, ಬಾಡಿಗೆ ಕಟ್ಬೇಕಾಗಿರುತ್ತೆ. ಏನಪ್ಪಾ ಮಾಡ್ಬೋದು ಅಂದ್ರೆ ಈ ತರ ಬಂದ್ ತಗೊಳ್ಳಿ, ಈ ತರ ಟ್ರೆಂಡಿಂಗ್ ಆಗಿರೋದು ಅಂಡ್ ಒಳ್ಳೆ ಕ್ವಾಲಿಟಿ. ನೀವು ಈ ತರ ನೈಟೀಸು ಮತ್ತೆ ಸೆಟ್ಸ್ ಎಲ್ಲ ತಗೊಂಡಾಗ ನಿಜವಾಗ್ಲೂ ಬಿಸ್ನೆಸ್ ಆಗುತ್ತೆ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಜನ ಅಂಗಡಿಯವರು ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು, ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲೂ ಸಿಗುತ್ತೆ ಅಂಡ್ ಒಳ್ಳೆ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಯಾವ ಆಪ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿರೋ ಸಿಗುತ್ತಿಲ್ಲ. ನೋಡಿ ಈ ಟೈಪ್ ಇದು ಸ್ಯಾಮ್ ಟು ಸ್ಯಾಮ್ ಪ್ಯಾಂಟ್ ಬರುತ್ತೆ. ಓಕೆ, ನೈಟ್ ಶೂಟ್ ಅಲ್ಲಿ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ಮೇಡಮ್. ನೈಟ್ ಶೂಟ್ ಅಲ್ಲಿ ನೋಡಿ ಈ ಟೈಪ್ ಇದೆ, ಇದೆಲ್ಲ ವಜ್ರಿ ಕಾಟನ್ ಅಲ್ಲಿ ಪ್ಯೂರ್. ಇದೆಲ್ಲ ಏನ್ ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ? ಇದೆಲ್ಲ ಪ್ರೈಸ್ ಮೇಡಮ್ ಎಲ್ಲ ರೀಸನಬಲ್ ರೇಟ್ ಏನೇ, ಪ್ರೈಸ್ ಎಲ್ಲ ಜಾಸ್ತಿ ಏನಿಲ್ಲ. ಓಕೆ, ನೋಡಿ ಈ ಟೈಪ್ ಇದು ಟಿ ಶರ್ಟ್ ಟೈಪ್, ಟಿ ಶರ್ಟ್ಸ್. ಹೌದು, ಟಿ ಶರ್ಟ್ ಅಂಡ್ ಪೈಜಾಮಾ. ಮತ್ತೆ ಇದು ಪ್ಯಾಂಟ್ ನೋಡಿ ಈ ತರ ಆಪೋಸಿಟ್ ಕಾಟೇಜ್ ಪ್ಯಾಂಟ್ ಬರುತ್ತೆ. ಇದು ನೋಡಿ ಎಷ್ಟು ಯೂನಿಕ್ ಆಗಿ ತುಂಬಾ ನೋಡಿ ಚೆನ್ನಾಗಿ. ಇದು ನೋಡಿ ಇದೆಲ್ಲ ಇಂಪೋರ್ಟೆಡ್ ಕ್ಲಾತ್ ಅಲ್ಲಿ ನೈಟ್ ಶೂಟ್ ನೋಡಿ ಈ ತರ ಇದೆ, ಎಲ್ಲ ಫುಲ್ ಫ್ಯಾನ್ಸಿ ನೈಟ್ ಶೂಟ್. ಬಟ್ಟೆನೂ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ, ಬಟ್ಟೆ ಎಲ್ಲ ಇಂಪೋರ್ಟೆಡ್ ಕ್ಲಾತ್ ಮೇಡಮ್. ಇದೆಲ್ಲ ನೋಡಿ ಸೇಮ್ ಟು ಸೇಮ್. ಅಂಡ್ ತುಂಬಾ ದಿನ ಬಾಳ್ಕೆ ಕೂಡ ಬರುತ್ತೆ, ಬಟ್ಟೆ ನೋಡಿದ್ರೆ ಇದು ಅಂದ್ರೆ ಮೇಡಮ್ ಅವರೇ ಯೂಸ್ ಮಾಡಿ ಬಿಸಾಕ್ಬೇಕು, ಇದ್ರಿಗೆ ಏನಾಗಲ್ಲ ಬಟ್ಟೆಗೆ. ಇದು ನೋಡಿ ಈ ಟೈಪು, ಇದು ನೋಡಿ ಇದೆಲ್ಲ ಫ್ಯಾನ್ಸಿ ಇದೆ, ಟೆನ್ಸಿಲ್ ಇದು ಟೈನ್ ತರ ನೈಸ್. ನೋಡಿ ಈ ತರ ಪ್ಯಾಂಟ್ ಅದೆಲ್ಲ ಫುಲ್ ಪ್ಲಾಜೋ ಟೈಪ್ ಪ್ಯಾಂಟ್ ಬರುತ್ತೆ ನೋಡಿ, ಫುಲ್ ಫ್ಯಾನ್ಸಿ ಆಗಿದೆ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಫ್ಲೋಯಿ ಆಗಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಈ ತರ ನೋಡಿ ನೈಟ್ ಶೂಟ್ ಅಲ್ಲಿ. ಮತ್ತೆ ಈ ಟೈಪ್ ನೈಟ್ ಶೂಟ್ ನೋಡಿ ಈ ತರ, ಇದರಿಂದ ಅಂಡರ್ ಸೈಡ್ ಇಲ್ಲ ನೈಟ್ ಶೂಟ್ ಇದೆ ಅಂತ. ಹೌದು, ಇದೆಲ್ಲ ಫ್ಯಾನ್ಸಿಗಿದೆ ನೀವು ಹಾಕೊಂಡ್ರಷ್ಟೇ ಎಲ್ಲರೂ ಕೇಳ್ತಾರೆ ಎಲ್ಲಿ ತಗೊಂಡೆ ಇಷ್ಟು ಚೆನ್ನಾಗಿದೆ ಅಂತ. ನೋಡಿ ಈ ಟೈಪು. ಮತ್ತೆ ನೋಡಿ ಇದೆಲ್ಲ ಡಿಜಿಟಲ್ ಪ್ರಿಂಟ್. ಹೌದು, ಇವಾಗ ಈ ತರದ್ದು ಜಾಸ್ತಿ ಇದ್ರೆಲ್ಲ ಫುಲ್ ಫಾಸ್ಟ್ ಸೇಲ್ ಫಾಸ್ಟ್ ಆಗ್ತಿದೆ. ಅಂದಿದೆ. ಹೌದು, ನೋಡಿ ಈ ಟೈಪ್ ಇದೆ, ನೋಡಿ ಈ ತರ ಇದೆ. ನೋಡಿ ಎಷ್ಟು ದಪ್ಪಕ್ಕಿದೆ ಬಟ್ಟೆ. ಮತ್ತೆ ಇದು ನೋಡಿ ಇದು ಅಂದ್ರೆ ಒಂದು ಫುಲ್ ನೆಟೆಡ್ ನೈಟೀಸ್, ಓಕೆ, 2 ಪೀಸ್ ಬರುತ್ತೆ ಇದರಲ್ಲಿ. ಇದು ಮ್ಯಾರೇಜ್ ಟೈಮಲ್ಲಿ ತುಂಬ ಸೇಲ್ ಆಗುತ್ತೆ ಹೌದು. ಫಾಸ್ಟಲ್ಲಿ. ಇದು ಎಲ್ಲ ತುಂಬ ಚೆನ್ನಾಗಿರ್ತವೆ, ಇದು ಫಾಸ್ಟ್ ಸೇಲ್ ಇದೆ ಇದರಲ್ಲಿ. ನೋಡಿ ಈ ಟೈಪ್ ಬರುತ್ತೆ ಸ್ಲೀವ್ ಫ್ಯಾನ್ಸಿ, ಇದು ಫುಲ್ ಮ್ಯಾಟ್ ಇದೆ. ಇದರದ್ದು ಆಲ್ ಕಲರ್ ಪೀಸ್ ಈ ಥರ ಬರುತ್ತೆ. ಇದರಲ್ಲಿ ಇದು ಒಂದು 2 ಪೀಸ್ ಮಾತ್ರ, ಇದು 1 ಪೀಸ್ ತೋರಿಸ್ತಾ ಇದೆ. ಇದರಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ. ಇದರಲ್ಲಿ 2 ಪೀಸ್ ಬರುತ್ತೆ, 3 ಪೀಸ್ ಬರುತ್ತೆ, 4 ಪೀಸ್ ಬರುತ್ತೆ, 5, 6, 10 ಪೀಸ್ವರೆಗೂ ಫುಲ್ ಸೆಟ್ಟಲ್ಲಿ 1 ಪೀಸಲ್ಲಿ 10 ಪೀಸ್ ಥರ ಸೆಟ್ ಬರುತ್ತೆ. ಆ ಥರ ಒಂದು ತುಂಬ ವೆರೈಟೀಸ್ ಇದೆ ನಂತರ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಟೈಪ್. ನಮ್ಮದಂದರೆ ಬರೀ ಹೋಲ್ಸೇಲ್ ಐಟಮ್ಸ್, ಇದೆಲ್ಲ ರೀಟೇಲ್. ನಾವು ರಿಟೇಲ್ ಕಸ್ಟಮರ್ ಅಂದರೆ ದಯವಿಟ್ಟು ನಾವು ಕೈ ಮುಗಿತೀವಿ, ಬರಲೇಬಾರ್ದು. ಒಳ್ಳೆ ಫಾರ್ ಬಿಸ್ನೆಸ್ಗೆ ಮಾತ್ರ. ಮಿನಿಮಮ್ ತಗೊಂತೀನಿ, ಮಿನಿಮಮ್ 25 ಪೀಸ್ ತಗೊಳ್ತೀವಿ ಅಂದರೆ ರಿಟೇಲ್ಗೆ ಇಲ್ಲ, ಓನ್ ಯೂಸ್ಗೆ ಇಲ್ಲ, ಓನ್ಲಿ ಫಾರ್ ಬಿಸ್ನೆಸ್ಗೆ ಮಾತ್ರ. ಅಲ್ಲಿ ತುಂಬ ಜನ ಬರ್ತಾರೆ, ನಾವು 25 ಪೀಸ್ ತಗೊಳ್ತೀವಿ, ಯಾಕೆ ಕೊಡಲ್ಲ, ಈ ವಿಡಿಯೋಲಿ ಹೇಳಿದ್ರ ಅಂದರೆ ಅವ್ರು ಪೂರ್ತಿ ವಿಡಿಯೋ ನೋಡ್ಕೋಬೇಕು, ಏನು ಹೇಳಿದ್ದಾರೆ ಅದು ತಿಳ್ಕೋಬೇಕು. ಬಿಸ್ನೆಸ್ಗೋಸ್ಕರನೇ ನಮ್ದು ವಿಡಿಯೋ ಇರೋದು. ನೀವು ಓನ್ ಯೂಸ್ಗೆ ಬೇಕು ಅಂತ ನಾವು ಅಲ್ಲಿಂದ ಬಂದೀವಿ ಅಂತ ನಾವು ಕೊಡಲ್ಲ. ನೀವು ಓನ್ಲಿ ಫಾರ್ ಬಿಸ್ನೆಸ್ ಮಾಡೋಕ್ಕೆ ಮಾತ್ರ ನಮ್ಮದು ಇದು ವಿಡಿಯೋ ಇದೆ. ಬಿಸ್ನೆಸ್ 25 ಪೀಸ್ ಮನೆಯಲ್ಲಿ ಬಿಸ್ನೆಸ್ ಮಾಡ್ತೀರಾ ಇದಕ್ಕೆ ಕೊಡ್ತೀವಿ. ಅದು ಶರ್ಟ್ ವೈಸ್ ಇರುತ್ತೆ, ಶರ್ಟ್ ಟು ಶರ್ಟ್ ತೊಗೋಬೇಕು. ಲೇಡೀಸ್ ಎಲ್ಲ ತುಂಬ ಜನ ಏನು ಮಾಡ್ತಾರೆ, ನಾವು 25 ಪೀಸ್ ತೊಗೊಳ್ತೀವಲ್ಲ, ಯಾಕೆ ಕೊಡಲ್ಲ, ನೀವು ವಿಡಿಯೋಲಿ ಹೇಳಿದ್ರಲ್ಲ,
ಅಂದ್ರೆ ಅವ್ರಿಗೆ ಮ್ಯಾಂಡಲಿ ಇದು ಪೂರ್ತಿ ನೋಡಲ್ಲ, ಅವ್ರು ಅರ್ಧನ ನೋಡ್ಬಿಡ್ತಾರೆ. ಹೌದು, ಪೂರ್ತಿ ವಿಡಿಯೋ ನೋಡ್ಕೋಬೇಕು, ಆಮೇಲೆ ಬರ್ಬೇಕು ಆತರ. ನೀವು ಮನೇಲೆ ಬಿಸ್ನೆಸ್ ಮಾಡಿ, ಬಟ್ ಬಿಸ್ನೆಸ್ ಗೆ ಅಂತ ಬಂದು ಪರ್ಚೇಸ್ ಮಾಡಿ. ಓನ್ ಯೂಸ್ ಗಿಂತ ನೀವು ಬಿಸ್ನೆಸ್ ಗೆ ಮಾಡಿದ್ರೆ ನಿಮ್ಗೂ ಲಾಭ ಅಂಡ್ ವರ್ತ್ ಅನ್ಸುತ್ತೆ. ಯಾಕಂದ್ರೆ 25 ಪೀಸ್ ನೀವು ನೈಟಿ ತಗೊಂಡ್ ನೀವೇನ್ ಮಾಡ್ತೀರಾ, ಅದ್ರ ಬದಲು ಬಿಸ್ನೆಸ್ ಮಾಡಿ ಇವ್ರು ಹೇಳ್ದಂಗ ಅವಾಗ್ಲೇ ನೆಕ್ಸ್ಟ್ ಇನ್ನೊಂದ್ಸತಿ ಬರುವಾಗ ಅವ್ರ ಹತ್ರ 2000 ಪೀಸ್ ತಗೊಳ್ಳೋ ತರ ಆಗ್ಬೋದು. ಸೊ ಹಾಗಾಗಿ ಬಿಸ್ನೆಸ್ ಗೆ ಅಂದ್ರೆ ಬನ್ನಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅಡ್ರೆಸ್ ಆಮೇಲೆ ಲೊಕೇಶನ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಹಿಂದೂಸ್ತಾನ್ ನೈಟಿ ಹೋಲ್ಸೇಲ್ ಬ್ಯಾಂಗ್ಳೂರ್ ಅಂತ. ಆ ಪೇಜ್ ಅಲ್ಲಿ ಇವ್ರ ಕಲೆಕ್ಷನ್ ಅದ್ರ ವಿಡಿಯೋಸ್ ಎಲ್ಲ ಇರುತ್ತೆ. ಅವ್ರ ಅಂದ್ರೆ ಅವರ ಯೂಟ್ಯೂಬ್ ಚಾನಲ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ನೀವು ಅವರ ಪೇಜ್ ಕೂಡ ಹೋಗಿ ಒಂದ್ಸತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಂಥರ ಐಡಿಯಾ ಕೂಡ ಸಿಗುತ್ತೆ, ಯಾವ ತರ ಇರುತ್ತೆ ಏನು ಅನ್ನೋದು ಸಿಗುತ್ತೆ. ಅವರ ಯೂಟ್ಯೂಬ್ ಚಾನಲ್ನ ಒಂದ್ಸತಿ ಹೋಗಿ ಚೆಕ್ ಮಾಡಿ, ನಾನು ಟ್ಯಾಗ್ ಮಾಡಿರ್ತೀನಿ ಅವರ ಚಾನಲ್ನ ಕೂಡ.